ಓಂ ಶ್ರೀ ಮಹಾಲಕ್ಷ್ಮ್ಯಭ್ಯೋ ನಮಃ. ಪ್ರತಿಯೊಬ್ಬರು ಅಷ್ಟೇ ನಾವು ತೀರ್ಥ ಅಂದ ತಕ್ಷಣ ನಮ್ಮ ಭಾವನೆ ಬರ್ತಕ್ಕಂಥದ್ದು ನಂಬಿಕೆ. ಆ ನಂಬಿಕೆ ಹೇಗೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಕೊಡ್ತಕ್ಕಂತಹ ತೀರ್ಥ, ಹಾಗೆಯೇ ಎಲ್ಲ ಕಡೆ ನಾವು ತೀರ್ಥ ರೂಪದಲ್ಲಿ ನಾವು ಪಡೀತಕ್ಕಂಥದ್ದು, ನದಿಗಳ ಹತ್ರ ಹೋದಾಗ ಆ ನದಿಯನ್ನು ತೀರ್ಥ ರೂಪದಲ್ಲಿ ಸೇವನೆ ಮಾಡ್ತಕ್ಕಂಥದ್ದು, ಹಾಗೆ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಧರ್ಮಸ್ಥಳ ಆಗ್ಬೋದು, ತಿರುಪತಿ ಆಗ್ಬೋದು, ತೀರ್ಥದ ಬಾಟಲ್ಸ್ ಎಲ್ಲ ತಂದು ನಾವು ಇಟ್ಕೊಳ್ತಾ ಇರ್ತೀವಿ. ಇದರ ಮಹತ್ವ ಏನು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ತೀರ್ಥ ಪ್ರಾಶನದ ಮಹತ್ವ ಹೇಗಿರುತ್ತೆ? ಸಾಮಾನ್ಯವಾಗಿ ತೀರ್ಥವನ್ನು ತಾಮ್ರದ ಆಗ್ಬೋದು, ಬೆಳ್ಳಿಯ ಪಾತ್ರೆಯಲ್ಲಿಟ್ಟು ತುಳಸಿಯನ್ನು ಅದಕ್ಕೆ ಮಿಕ್ಸ್ ಮಾಡಿ ನಮಗೆ ತೀರ್ಥ ರೂಪದಲ್ಲಿ ಪ್ರತಿ ದೇವಸ್ಥಾನದಲ್ಲೂ ಕೊಡ್ತಕ್ಕಂಥದ್ದು. ಶುದ್ಧ ನೀರಿನಿಂದ ತುಳಸಿ ಎಲೆ ಹಾಕಿ ನಮಗೆ ತೀರ್ಥವನ್ನು ಕೂಡ ಕೊಡ್ತಾರೆ. ಇದರಿಂದ ನಮಗೇನಾಗುತ್ತೆ? ತ್ರಿದೋಷ ನಿವಾರಣೆಯಾಗುತ್ತೆ. ಪ್ರತಿಯೊಬ್ಬರ ಶರೀರದಲ್ಲೂ ಕೂಡ ವಾತ, ಪಿತ್ತ, ಕಫ ಇರತಕ್ಕಂಥ ಶರೀರ ಕೂಡ ಇದಾಗಿರುತ್ತೆ. ಈ ತ್ರಿದೋಷ ನಿವಾರಣೆಯಾಗುತ್ತೆ. ವಾತದಿಂದ ಕೂಡ ಪ್ರಾಬ್ಲಮ್, ಪಿತ್ತದಿಂದ, ಕಫದಿಂದ, ಒಂದೊಂದು ಶರೀರವೂ ಒಂದೊಂದು ಥರ ಇರುತ್ತೆ. ಆ ತೀರ್ಥದಿಂದ, ಆ ತುಳಸಿ ನೀರು, ಶುದ್ಧವಾದ ನೀರಿನಿಂದ, ನಂಬಿಕೆಯಿಂದ ನಮ್ಮ ದೇಹದಲ್ಲಿಯೂ ಕೂಡ ಸಮತೋಲನ ಕೂಡ ಕಾಪಾಡ್ಕೊಂಡು ಬರ್ತಕ್ಕಂಥದ್ದು. ನಾವು ಇತ್ತೀಚೆಗೆ ನೋಡಿರ್ಬೋದು, ಡೆಂಗ್ಯೂ ಜ್ವರ ಅಂತ ಒಂದು ಬಂದಿತ್ತು. ಸಾಮಾನ್ಯವಾಗಿ ಎಷ್ಟೋ ಜನರಿಗೆ ಆ ತೀರ್ಥದಿಂದಲೇ ಆ ಜ್ವರ ಕೂಡ ದೂರ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ವೈಜ್ಞಾನಿಕವಾಗಿ ನೋಡೋಕೆ ಹೋದಾಗ ಬೆಳ್ಳಿ, ತಾಮ್ರ, ಹಿತ್ತಾಳೆ ಈ ಪಾತ್ರೆಗಳೆಲ್ಲ ಹಾಕಿದಂತಹ ನೀರಿನ ನಾವು ಸೇವನೆ ಮಾಡ್ಕೊಂಡು ಹೋದಾಗ ದೇಹದಲ್ಲಿ ಎಲ್ಲೋ ಒಂದು ಕಡೆ ಧನಾತ್ಮಕ ಶಕ್ತಿ ಬರ್ತಕ್ಕಂಥದ್ದು, ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗೆಯೇ ಈ ಒಂದು ನೀರಿಗೆ ಔಷಧೀಯ ಗುಣಗಳಿರುತ್ತೆ. ಆ ತುಳಸಿ ಹಾಕಿರ್ತಕ್ಕಂಥ ನೀರಿಗೆ ಔಷಧೀಯ ಗುಣಗಳಿರುತ್ತೆ. ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ ಹರಿತಕ್ಕಂಥ ನೀರಿಗೆ ಔಷಧೀಯ ಗುಣಗಳಿರ್ತಕ್ಕಂಥದ್ದು, ಚರ್ಮ ಸಂಬಂಧಿ ರೋಗಗಳು ದೂರ ಆಗ್ತಕ್ಕಂಥದ್ದು. ಯಾವಾಗಲೂ ಹೇಳ್ತಾ ಇರ್ತೀವಿ, ದೇವಸ್ಥಾನದಲ್ಲಿ ತೀರ್ಥ ಕೊಟ್ಟಿದ ತಕ್ಷಣವೇ ಅಲ್ಲೊಂದು ಶ್ಲೋಕನೂ ನೆನಪಿಗೆ ಬರುತ್ತೆ. ಅಕಾಲ ಮೃತ್ಯುಹರಣಂ, ಸರ್ವವ್ಯಾಧಿ ನಿವಾರಣಂ, ಸಮಸ್ತ ದುರಿತೋಪಶಮನಂ, ಶಿವ ಇದ್ದರೆ ಶಿವಪಾದೋದಕಂ ಪಾವನಂ, ದೇವಿ ಇದ್ದರೆ ದೇವಿ ಪಾದೋದಕಂ ಪಾವನಂ. ಈ ರೀತಿ ಕೂಡ ನಾವು ಹೇಳ್ಕೊಳ್ತಕ್ಕಂಥದ್ದು ಕೂಡ ಹೇಳಿರ್ತೀವಿ. ನಮ್ಮ ಸನಾತನ ಧರ್ಮದಲ್ಲಿ ಇದೂ ಕೂಡ ಭಾಳ ವಿಶೇಷ. ತೀರ್ಥದ ಮಹತ್ವ. ಎಷ್ಟೋ ಜನ ಜ್ವರ ಬಂದು ಮಲಗಿರ್ತಾರೆ, ದೇವಸ್ಥಾನ ತೀರ್ಥ ತಂದು ಪ್ರೋಕ್ಷಣೆ ಮಾಡಿದ ತಕ್ಷಣ ಎದ್ದು ಕೂತ್ಕೋತಾರೆ. ಧರ್ಮಸ್ಥಳ ಅಥವಾ ಬೇರೆ ಕಡೆಯಿಂದ ತಂದಂಥ ತೀರ್ಥಗಳನ್ನು ಮನೆ ಕಟ್ಟೋಕೆ ಹೋದಾಗ ಅಲ್ಲೇ ಹಾಕಿದಾಗ ಮನೆ ಯಾವುದೇ ವಿಘ್ನಗಳಿದೆ ಮನೆ ನಡೀತಕ್ಕಂಥದ್ದಾಗ್ಬೋದು. ಕೆಲವು ದೋಷಗಳಿರ್ತಕ್ಕಂಥದ್ದು, ವ್ಯಕ್ತಿಗಳಿಗೆ ಏನೋ ಒಂದು ದೃಷ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ತೀರ್ಥ ಪ್ರೋಕ್ಷಣೆಯಿಂದ ಕೂಡ ನಮಗೆ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಇರುತ್ತೆ. ಆ ತೀರ್ಥದ ಜೊತೆಗೆ ಒಂದು ಗಾಯತ್ರಿ ಮಂತ್ರ ಏನಾದರೂ ಜಪ ಮಾಡ್ಕೊಂಡ್ಬಿಟ್ರೆ, ಓಂ ಭೂರ್ಭುವ ಸ್ವಾಹ ತತ್ಸವಿತುವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಈ ಮಂತ್ರದಿಂದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಬಿಟ್ಟಿದ್ದೆ ಆದರೆ ನಮಗೆ ಧನಯೋಗ ಕೂಡ ಕೂಡಿ ಬರ್ತಕ್ಕಂಥದ್ದು ಕೂಡ ಇರುತ್ತೆ. ದೇಹ ಶುದ್ಧಿ, ಕರ್ಮಶುದ್ಧಿ ಆಗ್ಬೋದು, ಮೋಕ್ಷ ಶುದ್ಧಿಗೆ ಇದು ಬಹಳ ವಿಶೇಷವಾದ ಫಲ ಕೊಡ್ತಕ್ಕಂಥ, ನಮ್ಮ ಪೂರ್ವಿಕರು ಕೊಟ್ಟಂತಹ ವಿಶೇಷವಾದ ಬಳುವಳಿ ಅಂದರೆ ಅದು ಕೂಡ ಇವತ್ತಿನ ದಿವಸ ಈ ತೀರ್ಥ ಕೂಡ 3 ಬಾರಿ ಅದನ್ನೇನಾದರೂ ನಾವು ಸೇವನೆ ಮಾಡಿಬಿಟ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು.